ಹೊರಗಡೆ ಬಂದರೆ ಮಾತ್ರ ನಾಷ್ಟ ಬನ್ನಿ ಎಲ್ಲ ನಮ್ಮ ಅಂಗಡಿ ಹೋದ್ರೂ ಪೂನಕ್ಕೆ ಹೋದ್ರು ನಮ್ಮ ಒಬ್ಬರೇ ಇರ್ತಾರೆ. ರೆಡಿ ಆಗಿದೆ. ಪೂನಾಗ ಬೋಕ ಏನು ಪೋಣಾಗೈತೆ ಇರ್ಕುಲುನ ಅದು ಜಾಸ್ತಿ ಇದಾಗಿದೆ. ಹೌದು, ಗುರುಸ್ವಾಮಿಗಳದ್ದು ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿವಿ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಡ್ಬೋದು. ಓಕೆನಾ? ಇವಾಗ ಅಷ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಏನಪ್ಪ ಇವಳು ಬೇಗ ಬೇಗ ರೆಡಿ ಆಗ್ತಾ ಇದ್ದಾಳೆ, ಬೇಗ ಬೇಗ ಮಾತಾಡ್ತಾ ಇದ್ದಾಳೆ, ಫಾಸ್ಟ್ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ರಾ? ಹಾಗಾದರೆ ನನಗೆ ದೂರ ಹೋಗಬೇಕು ಅಂತ ನೋಡಿ ನಾನು ಇವಾಗ ಫಸ್ಟ್ ಪೂನಾಗೆ ಏನೆಲ್ಲ ತಗೊಂಡು ಇದು ಮಾಡಬೇಕು ಅಂಥೇಳಿ ವಸ್ತುಗಳನ್ನು ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ತಿಂಡಿ ಐಟಮ್ಸ್ ಎಲ್ಲ ಬೇಕಿತ್ತು, ಅದಕ್ಕೆ ನಾನು ಬೇಕ್ರಿಗೆ ಹೊರಡ್ತಾ ಇದ್ದೀನಿ. ಬೇಕ್ರಿಗೆ ತಿಂಡಿ ಐಟಮ್ಸ್ ಬೇಕು. ಏನಪ್ಪ ಪೂನಾಗೆ ನಾನೇ ಹೋಗ್ತೀನಿ ಅಂತ ಅಂದ್ಕೊಂಡ್ರಾ? ನೋಡಿ, ವಿಡಿಯೋ ಕೊನೋ ತನಕ ನೋಡಿ, ಗೊತ್ತಾಗುತ್ತೆ. ಮಕ್ಕಳಿಗೆ ಅಲ್ಲಿ ನಮ್ಮ ಸಿಸ್ಟರಿದ್ದು ಮಕ್ಕಳಿಗೆ ತಿಂಡಿ ಬೇಕಂತ, ಅಲ್ಲಿ ತಿಂಡಿ ಸಿಗಲ್ಲ, ಕೆಲವೊಂದು ತಿಂಡಿ ಐಟಮ್ಸ್ಗಳು ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿಂದಲೇ ಕಳಿಸೋದು. ಬಂದರೆ ಯಾರಾದರೂ ಬಂದರೆ ಮಾತ್ರ ಕೊಟ್ಟು ಕಳಿಸ್ತೀವಿ. ಹಾಗೆಯೇ ಬನ್ನಿ, ಅದೇನೇನು ತಗೊಂಡು ಕೊಡ್ತೀನಿ ಅಂತ ನೋಡಿ. ಇದು ನಾನು ಕೂದಲಿಗೆ ಎಣ್ಣೆ ಹಚ್ಚುವ ಇದು ಎಣ್ಣೆ ಹಚ್ಚೋದು. ಇದು ಡೈಲಿ ಇಲ್ಲೇ ಇಡ್ತೀನಿ, ಎದುರುಗಡೆ ಇದ್ದರೆ ಬೇಗ ಹಾಕೊಳ್ಳೋಕ್ಕಾಗತ್ತ ಅಂತ, ಇಲ್ಲಾಂದರೆ ಎಣ್ಣೆ ಹಾಕೋಕ್ಕೆ ನೆನಪಾಗಲ್ಲ ತಲೆಗೆ. ನಮ್ಮ ಅಮ್ಮ ಏನು ಮಾಡ್ತಾರೆ ನೋಡಿ, ಗಂಟು ಇಷ್ಟು ರೆಡಿ ಆಗಿದೆ. ಇದು ಅಲ್ಲಿಗೆ ಬೀನ್ಸ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಬೀನ್ಸ್ ಕಟ್ ಮಾಡ್ತಾ ಇದ್ದಾರೆ ಅವರು. ಕೊಡ ಈ ರೋಡ್ ತೆಗುಲ್ವಾರ ಅಬ್ಬಾ ಯಾವಪ್ಪೆ ಗಂಟು ಬತ್ತಂದೀನಿ. ಪೂನಾಗ ಬೋಕ ಏನು ಪೋಣಾಗೈತೆ ಇರ್ಕುಲುನ ಪೂನಾಗ ಮಾರ್ಯಾರೆ ಓಲು ಇಲ್ಲಿ ಬಿಡ್ದು ಓಲ್ ಓಲ್ಕೊಲ್ಲ ಅಬ್ನ ಪಿರ ಇಲ್ಲಿ ಬಿಡ್ಚ ಏನೈತೆ ಪೂನಾಗ ಬಿಡಂಡ ಬೋಕ ಇರ್ಕುಲುನ ಇಲ್ಲಿಡೆ ಕುಲ್ಲುವೆ ಓಡೆಲ್ಲ ಹೋಗಿ ಧೈರ್ಯಂಡು ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ತಾ ಇದ್ರೆ. ಸಾಂಬಾರು ಆಯಿತು, ಇನ್ನೊಂದು ಸಾಂಬಾರು ಮಾಡ್ತಾ ಇದ್ರೆ ಬೀನ್ಸ್. ಯಾಕಂತೇಳಿ ನೀವು ನೋಡ್ತಾ ಇರಿ. ಏನಪ್ಪ ಇವತ್ತು ಅಮ್ಮ ಅಡುಗೆ ಮಾಡ್ತಿದ್ರೆ ಇವಳು ರೆಡಿ ಆಗ್ತಾ ಇದ್ದಾಳೆ, ಹಾಗೆಯೇ ಲಗೇಜನ್ನು ರೆಡಿ ಮಾಡ್ತಾ ಇದ್ದಾಳೆ ಅಂತೇಳಿ ನೋಡ್ತಾ ಇರಿ. ನಾನು ಹೋದ್ರೂ ಪೂನಕ್ಕೆ ಹೋದ್ರು ನಮ್ಮ ಒಬ್ಬರೇ ಇರ್ತಾರೆ ಅಂತ, ಅವ್ರಿಗೆ ಧೈರ್ಯ ಇಲ್ಲ, ಬಟ್ ಇರ್ತಾರೆ ಅಂತ ಎದುರುಗಡೆ ಮಾತ್ರ ಹೇಳೋದು. ಹೆಂಗಿರ್ತಾರೆ ಗೊತ್ತಿಲ್ಲ. ನೋಡ, ನಾನು ಹೋಗ್ತೀನ ಅದೇನು ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ. ಹೋಗು ಅಂತೇಳಿ ಗಂಟು ಮೂಟ ರೆಡಿ ಮಾಡ್ಬೋದು. ಮತ್ತು ಹಿಂಗೆ ಗಂಟು ಮೂಟ ರೆಡಿ ಮಾಡ್ಕೊಂಡು ಇವಳು ಹೋಗಲ್ಲ ಅಂತೇಳಿ ಅನಿಸ್ತಾ ಇದ್ದ. ವೆಯ್ಟ್ ವಿಡಿಯೋ ಕೊಳೆ ತನಕ ನೋಡಿ. ಪೂನಕ್ಕೆ ತೆಂಗಿನಕಾಯಿ ಇದೆ ಅದರಲ್ಲಿ, ಮತ್ತು ಹಲಸಿನಕಾಯಿ ಇದೆ. ತೆಂಗಿನಕಾಯಿ, ಹಲಸಿನಕಾಯಿ ಎಲ್ಲ ರೆಡಿ ಇದೆ. ದೊಡ್ಡಕ್ಕ ಕಳಿಸಿದ್ಲು ನೋಡಿ. ಸಿಕ್ಕಾಬಿಟ್ರೆ ಸೆಕೆಯ, ನಿಮಗೆಲ್ಲ ಚಳಿ ಆಗ್ತಾ ಇದೆ, ನನಗೆ ಸೆಕೆ ಆಗ್ತಾಯಿದೆ. ಅಂದರೆ ತುಂಬ ಕೆಲಸ ಮಾಡಿಬಿಟ್ಟು ಬಂದೆ. ಅಲ್ಲಿ ಸ್ವಲ್ಪ ನೀರು ಎಲ್ಲ ಹಿಡಿದು ಬೆಳಿಗ್ಗೆ ನೆಲ ಒರೆಸಿ, ಹಾಗೆ ಸ್ವಲ್ಪ ಬಿಸಿ ಸ್ನಾನ ಮಾಡ್ಕೊಂಡು ಬಂದೆಲ್ಲ. ಹಾಗೆ ಸೆಕೆ, ಸಿಕ್ಕಾಪಟ್ಟೆ ಸೆಕೆಂಡ್. ಹೋಗು ಲೇಟ್ ಮಾಡಬಾರ್ದು, ಲೇಟ್ ಆಗುತ್ತೆ ಮತ್ತು ಬಸ್ಸಿಗೆ. ಏನು ತಿಂಡಿ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ, ಏನೇನು ಇರುತ್ತೆ ಅದನ್ನು ತಗೊಳ್ಳುವ. ರೊಟ್ಟಿ ಬೇಕು, ಮೈನಾಗಿ ರೊಟ್ಟಿ ಬೇಕೇ ಬೇಕು. ಅಕ್ಕಿ ರೊಟ್ಟಿ, ಅದು ಪ್ಯಾಕೆಟ್ ಸಿಗುತ್ತೆ, ಅದನ್ನು ತಗೋತೀನಿ ಒಂದು ಬಾಕ್ಸ್. ನೋಡ, ಮತ್ತು ಬೇಕ್ರಿ ತಿಂಡಿಗಳು ನೋಡ, ಏನೆಲ್ಲ ಪ್ಯಾಕಿಂಗ್ ಮಾಡೋಕ್ಕಾಗತ್ತಾ ಅದನ್ನು ಮಾಡ್ತೀನಿ. ಬನ್ನಿ ಹೋಗುವ. ನಾನು ಹೋಗ್ತಾ ಇದ್ದೀನಿ. ಬಿಸಿಲು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬೆಳಿಗ್ಗೆದು ಬಿಸಿಲು ನೋಡೋಕ್ಕಾಗಲ್ಲ, ಅಷ್ಟು ಬಿಸಿಲು. ಟು 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 ಟು
ಆಟೋದ್ದು ಮ್ಯೂಸಿಕ್ ಅದು ಆಟೋದಲ್ಲಿ ನೋಡಿ. ನೀವು ಬನ್ನಿ ನನ್ನೊಟ್ಟಿಗೆ, ನಾನು ಏನೇನು ಬೇಕ್ರಿಗೆ ಸಮಾಚಾರ ಇದೆ ಮನೇಲಿ ಅಲ್ಲ. ನಾನು ಇವತ್ತು ಬೇಕರಿಗೆ ಬಂದೆ. ಯಾವುದು ಬೇಕರಿ ಗೊತ್ತಾ? ನಯನ್ ಬೇಕರಿಗೆ. ಇಲ್ಲಿ ಸ್ವಲ್ಪ ತಿಂಡಿ ತಗೊಳ್ಳುವ, ಇಲ್ಲಿಂದ ಏನೆಲ್ಲ ತಗೊಳಕ್ಕಾಗುತ್ತಾ ನೋಡ್ತೀನಿ. ಓಕೆನಾ? ರೊಟ್ಟಿ ನನಗೆ ರೊಟ್ಟಿ ಕೊಡಿ. ಬಾಕ್ಸ್ ಇಲ್ವಾ? ನನಗೆ ಬಾಕ್ಸ್ ಬೇಕು. ಬಾಕ್ಸಲ್ಲಿ ಎಷ್ಟು ಬರುತ್ತೆ? ಹಾಂ 10ಗೆ 10 ಕೊಡಿ. ಹಾಂ ಒಂದು ಬಾಕ್ಸ್. ಅದು ಜಾಸ್ತಿ ಇದಾಗಿದೆ. ರೋಸ್ಟ್ ನೋಡಿ ಮೇಲೆ ಹೋಗಿದಾಗ ಜಾಸ್ತಿ ಉದ್ದ ಆಗಬಾರ್ದು. ಜಾಸ್ತಿ ಉದ್ದ ಆದರೆ ನೋಡಿ ಮೇಲೆ ಹೋಗ್ಬೇಕಂದ್ರೆ. ಹೋಳಿಗೆ ತಗೊಂಡ ಇದೊಂದು 4 ಪ್ಯಾಕೆಟ್ ತಗೋತಾ ಇದ್ದೀನಿ. ಚಿಕನ್ ಜಾಸ್ತಿ ಚಿಕನ್. ಮತ್ತೆ ಏನಾದರೂ ಹೇಳೋಕ್ಕಿದ್ರೆ ಹೇಳಿ. ಪಾಪ ನೋಡಿ, ಇವರು ನಮ್ಮ ಫ್ರೆಂಡ್, ನಾನು ಪಕ್ಕದ ಅಂಗಡಿಯವ್ರು. ನಾವು ಫಸ್ಟ್ ಇಲ್ಲೇ ಹತ್ತಿರದಲ್ಲಿ ಇಬ್ಬರೂ ಇದ್ವಿ ಒಟ್ಟಿಗೆ. ಬೆಳಿಗ್ಗೆಯಿಂದ ಸಂಜೆ ತನಕ ಅಂಗಡಿಯಲ್ಲಿದ್ದೆ. ನಾನು ಅಂಗಡಿ ಬಿಟ್ಟೆ. ಇವರು ಮತ್ತೆ ಬಂದು ಇಲ್ಲಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಕೆಲಸ ಮಾಡಿದ್ರೆ ತಾನೇ ಬದುಕೋಕ್ಕಾಗೋದಲ್ವ? ಕೆಲಸ ಏನಾದರೂ ಒಂದು ಮಾಡ್ತಾ ಇರಬೇಕಂತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಇವರು ಇಲ್ಲಿದ್ದಾರೆ ಕೆಲಸ ಮಾಡ್ತಾ. ನಾನು ಅಂಗಡಿ ಬಿಟ್ಟೆ ಅಷ್ಟೆ. ನಮ್ಮದು ಇಲ್ಲೇ ಇದ್ದೆ ಪಕ್ಕದಲ್ಲಿ ಸೈಡಲ್ಲಿ. ಇಲ್ಲೇ ಏನಾದರೂ ಜ್ಯೂಸು ಅದು ಇದು ಕುಡಿತಾ ಇದ್ವಿ, ದಿನ ಇಡೀ ಕುಡಿತಾ ಇದ್ವಿ ಅಲ್ವಾ? ಅದೊಂದು ಟೈಮ್ ಚೆನ್ನಾಗಿತ್ತು, ಒಂಥರ ಆಯಿತು. 1.5 ವರ್ಷ 5 ಅಲ್ಲ, ಇಲ್ಲಿ ನಾನು ಬಂದ ಮೇಲೆ. ನೀವು ಬಂದ ಮೇಲೆ 1.5 ವರ್ಷ ಇದ್ದೆ. ಟೋಟಲ್ ಆಗಿ 6ನೇ ವರ್ಷಕ್ಕೆ ಬಿಟ್ಟೆ ನಾನು ಶಾಪನ್ನು. ಮತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ಬನ್ನಿ. ಎಲ್ಲ ನಮ್ಮ ಅಂಗಡಿಯಲ್ಲಿ ಎಲ್ಲ ಸಿಗ್ತವೆ. ಇಲ್ಲಿ ಬನ್ನಿ. ಕ್ರಿಸ್ಮಸ್ಗೆಲ್ಲ ಉಂಟು ಆಫರ್. ಕ್ರಿಸ್ಮಸ್ಗೆ ಬನ್ನಿ. ಕ್ರಿಸ್ಮಸ್ಗೆ ಎಂತ ಬಂದಿದೆ? ತಿಂಡಿ ಬಂದಿದೆ, ಕುಸ್ವರ ಎಲ್ಲ ಬಂದಿದೆ, ತೋರಿಸಿ ಎಲ್ಲ. ಹೌದಾ? ಕುಸ್ವರ ಐಟಮ್ ಎಲ್ಲ ಬಂದಿದೆ ನೋಡಿ. ಬಂದಿದಲ್ಲ. ಕ್ರಿಸ್ಮಸ್ ನೋಡಿ. ಬ್ರೈಸ್ಲೆಟ್ ನೋಡಿ, ಇದು ಗುಳಿಯೋ ಹಿಡಿಯೋ ಸಪ್ಪೆ, ಮತ್ತೆ ಇದು ಸ್ವೀಟ್. ಆಮೇಲೆ ಇದು ನೋಡಿ ನೀವ್ರಿ ಅಂತ, ಇದು ಸ್ಪೆಷಲ್. ಇದು ಸ್ಪೆಷಲ್ ಎಂತ ಗೊತ್ತಾ? ಇದಕ್ಕೇನಂತಾರೆ? ಕರ್ಜಿಗೆ. ನಾವು ಕರ್ಜಿಕಾಯಿ ಅಂತೀವಿ, ಅವ್ರು ನೇವ್ರಿ ಅಂತಾರೆ. ಹೌದು ನೋಡಿ, ಇದು ನೋಡಿ, ನಾವು ಅಚ್ಚಪ್ಪ ಅಂತ ಹೇಳ್ತೇವೆ, ಅವ್ರು ಕುಕ್ಕೀಸ್ ಅಂತ ಹೇಳ್ತಾರೆ. ಇದು ಸ್ಪೆಷಲ್. ಇನ್ನೊಂದು ಐಟಮ್ ಪ್ಲಮ್ ಕೇಕ್ ಒಂದು ಬರಲಿಕ್ಕೆ ಬಾಕಿ ಇದೆ. ಕೇಕಾ ಬರ್ಬೋದು ಅನಿಸ್ತದೆ, ಯಾಕೆಂದ್ರೆ ಕ್ರಿಸ್ಮಸ್ ಹತ್ರ ಬರುವಾಗ. ಪೂನಕ್ಕೆ ಬಂದಿಲ್ಲ ಅವರು. ನೀವು ಆಚೆ ಈಚೆ ಹೋಗ್ಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಹೌದು. ನೋಡಿ, ಇವ್ರದ್ದು ತರಕಾರಿ ಅಂಗಡಿ ಇದೆ ವೇಣೂರಲ್ಲಿ, ತಗೊಳ್ಳಿ. ಬಸಳೆ ಎಂಕ್ ಬಸಳೆ ಕೊಡ್ತೀನಿ. ಎಂಚಿನ ಬಸಳೆ ರೇಟು 100 ರೂಪಾಯಿ. ನಾತ 100 ರೂಪಾಯಿ ಕೊರ್ನಲ್ಲ ಮಲ್ಲೆಜ್ಜಿ ಬಸಳೆ ಎಡ್ಡೆ ಅದೇ. ಅಂತೂ ತೋರಿಸ್ಬೇಕಂತೆ. ಹೆಂಗೆ ತೋರಿಸೋದು? ಇವರು ರಮೇಶ್ ಅಣ್ಣ ಇಲ್ವಾ? ಚೆನ್ನಾಗಿ ಕಾಣುತ್ತಲ್ಲ? ಚೆನ್ನಾಗಿ ಕಾಣುತ್ತಲ್ಲ? ಯಾವುದು? ನೋಡಿ ಎಷ್ಟು ಸ್ವೀಟ್. ಓ ಸ್ವೀಟ್. ಇದೊಂದು ಜಿಲೇಬಿ. ಇಷ್ಟರ ಬಗ್ಗೆ ತಿಂಡಿ ಎಲ್ಲ ತೋರಿಸೋಕ್ಕಾಗಿಲ್ಲ. 2 ಬಾಕ್ಸ್ ಅಂತೂ ಆಯಿತು ನೋಡಿ. ಅದಕ್ಕೆ ಇದು ಹಾಕಿ. ಆಮೇಲೆ ಸ್ವೀಟ್ ಎಲ್ಲ ಸಿಗುತ್ತಲ್ಲ, ಸ್ವೀಟ್ ಬನ್ ಅದೆಲ್ಲ ಇರುತ್ತೆ ಅಲ್ಲಿ. ಸಾಕ ಇಷ್ಟು ತಗೊಂಡೆ. ಇನ್ನೇನು ತಗೊಳ್ಳೋದಂತ ಮತ್ತೆ ಸಿಗ್ತೀನಿ ಅಲ್ಲಿ ಹೊರಗಡೆ. ಇದು ನಾನು ಇದ್ದ ಪ್ಲೇಸ್ ಮುಂಚೆ. ನಂದು ಮುಂಚೆ ಇದು ಅಂಗಡಿ ಇತ್ತು, ಮುಂಚೆ ಅದೇ ಇದ್ದಿತ್ತು. ಹೊರಗಡೆ ಇವಾಗ ತುಂಬ 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 ಬಿಸಿ ಬಿಸಿ ಇದೆ. ಯಾವ ಬೇಕರಿಗೆ ಬೇಕರಿ ಕಾಯ್ತಾ ಇದ್ದೀನಿ.
ತಗೊಂಡಾಯ್ತು. ಬಾಕ್ಸ್ ಇಲ್ಲಿದೆ. ಇದು ನಮ್ಮದು ಬಸ್ ಸ್ಟ್ಯಾಂಡ್. ಇದೇ ಅಂಗಡಿ ನಂದು ಮುಂಚೆ. ಎದುರುಗಡೆ ನೋಡಿ ರಿಕ್ಷಾ ಪಾರ್ಕ್ ನೋಡಿ, ಎದುರುಗಡೆ ರಿಕ್ಷಾ ಪಾರ್ಕ್ ಇದರಲ್ಲಿ ವ್ಯಾಪಾರನೂ ಅಡ್ಡ ಆಗ್ತಾ ಇತ್ತು. ಅದಕ್ಕೆ ಬೇಡ ಅಂತೇಳಿ ಬಿಟ್ಬಿಟ್ಟೆ, ಸವಾಸ ಬೇಡ ಅಂತೇಳಿ. ನಾವು ಆದಷ್ಟು ನೆಮ್ಮದಿಯಾಗಿರುವಣ ಅಂತೇಳಿ ನೋಡಿ, ಇಲ್ಲೇ ಇದ್ದಿದ್ದು. ಓಕೆನಾ? ಸ್ವಲ್ಪ ತರಕಾರಿ ಅಂಗಡಿಯಲ್ಲಿ ಬಸಳೆ ತಗೊಂಡೆ. ಅಲ್ಲಿ ಬಸಳೆ ಸಿಗಲ್ಲ, ಬಸಳೆ ತೆಗೆದುಕೊಟ್ಟೆ ಒಂದು 3-4 ಕಟ್ಟು. ನಾನು ಹೋಟೆಲ್ಗೆ ಬಂದ್ವಿ. ತುಂಬ ಹೊಟ್ಟೆ ಹಸಿವು. ಹೋಟೆಲಲ್ಲಿ ಬಂದು ಕೂತಿ ತಿಂಡಿ ಇರುತ್ತ ನೋಡ. ಸೇವಿಗೆ ಕೋಳಿ ಸಾರು. ಬೆಳಿಗ್ಗೆ ನಾನು ಹೊರಗಡೆ ಬಂದರೆ ಮಾತ್ರ ನಾಷ್ಟ ತಿನ್ನೋದು, ಮನೆಯಲ್ಲಿ ತಿನ್ನಲ್ಲ. ಬಟ್ ಇಲ್ಲಿ ಬರೋ ಜೋರು ಹಸಿವಾಯಿತು. ಒಂದು ನಾಷ್ಟ ಮಾಡಿಕೊಂಡೆ ಹೋಗುವ ಅಂತೇಳಿ ಕೂತಿದ್ದು. ಇತ್ತ ಎಲ್ಲರೂ ಅನ್ಕೋಬೋದು ಇವಳು ನಾಷ್ಟ ಮಾಡಲ್ಲ, ಇವಳೇನು ಇವತ್ತು ನಾಷ್ಟ ಮಾಡ್ತಾ ಇದ್ದಾಳೆ ಅಂತೇಳಿ. ಬಂದರೆ ಪೇಟೆಗೆ ಬಂದ್ವಿ ಅಲ್ಲ, ಹಾಗೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ಮೈ ಫೇವ್ರೆಟ್ ಸೇವಿಗೆ. ಹಾಗೆಯೇ ನನಗೊಂದು ಡಾಗ್ ಕೊಟ್ಟಿದ್ದು ನಮ್ಮ ಫ್ರೆಂಡು. ನಮ್ಮ ಅಂಗಡಿಯಲ್ಲಿರುವಾಗ ತುಂಬ ನನಗೆ ಪರಿಚಯ ಆದವರು, ತುಂಬ ವ್ಯಾಪಾರನೂ ಮಾಡ್ತಾಯಿದ್ರು, ಅಂಗಡಿಗೆ ಬರ್ತಾಯಿದ್ರು. ಅವರ ಮನೆಗೆ ಹೋದ್ವಿ. ಆಯ್ಕೆ ಬಲ್ಲುಂಡ ಏನು ಇಷ್ಟು ರೆಡಿ ಮಾಡ್ತಾ ಇದ್ರ ನೋಡ್ತಾ ಇದ್ರ? ನಮ್ಮ ಸಿಸ್ಟರ್ಗೆ ಮತ್ತು ನನ್ನ ಸಿಸ್ಟರ್ ಮಕ್ಕಳಿಗೆ ಇದೆಲ್ಲ ರೆಡಿ ಮಾಡ್ತಾ ಇರೋದು. ಕೃಷ್ಣ ಟೆಂಪಲ್ ಆಯ್ತು 2 ಗಂಟು. ಹೇಯ್ ಹಲೋ, ಹೆಸರಿಡಬೇಕು. ಏನು ಹೆಸರಿಡೋದು ಅಂತ ಗೊತ್ತಿಲ್ಲ, ಹೆಸರಿಟ್ಟಿಲ್ಲ. ನಾನು ಹೆಸರಿಟ್ಟಿಲ್ಲ. ನನ್ನ ಹೆಸರು ಚಾಯ್ಸ್ ಇನ್ನು ಆಗ್ಬೇಕಷ್ಟೇ. ತಿನ್ಬೆ ಚೆನ್ನಾಗಿರೋದಕ್ಕಿಂತ ನಮ್ಮನ್ನ ನೋಡ್ಕೊಂಡ್ರೆ ಸಾಕು. ಹೇಯ್ ನೋಡಿದ್ರಾ, ನಮಗಿನ್ನು ಅಭ್ಯಾಸ ಆಗಬೇಕು. ಸ್ವಲ್ಪ ಅಭ್ಯಾಸ ಆಗಬೇಕು. ಅಭ್ಯಾಸ ಆದ ನಂತರ ಸರಿ ಆಗ್ತಾನೆ. ಹೊಸ ಅತಿಥಿ ಚೆನ್ನಾಗಿ ಸಾಕಬೇಕು. ಸ್ವಲ್ಪ ತೆಳ್ಳಗಿದ್ದಾನೆ ಇವಾಗ, ಇನ್ನು ದಪ್ಪಗೆ ಮಾಡಬೇಕು ನಂತರ ನೋಡ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅವರನ್ನ ಕಳಿಸ್ಬೇಕು. ಇದೇನ್ ಗೊತ್ತಾ, ಅಯ್ಯಪ್ಪ ಸ್ವಾಮಿಗಳ ಬೆತ್ತ, ಗುರುಸ್ವಾಮಿಗಳದ್ದು ನೋಡಿ. ಗುರುಸ್ವಾಮಿಗಳದ್ದು ನಾನು ತೋರಿಸ್ಬೇಕು ಅಂತೇಳಿ ಅವ್ರ ಹತ್ರ ಬ್ಯಾಗಿಂದ ತೆಗಿಯಕ್ಕೆ ಹೇಳಿದ್ದು ನೋಡಿ. ಇದು ಗುರುಸ್ವಾಮಿಗಳ ಬೆತ್ತ. 18 ವರ್ಷ ಆದ ನಂತರ ಸಿಗುವಂಥ ಬೆತ್ತ ಇದು ಮೈನ್ ಗುರುಸ್ವಾಮಿಗಳೇ. ಅವು ಎಂಕಲ್ನ ಗುರುಸ್ವಾಮಿ ಎಂಕ್ಲೆ ಕೊರ್ಪುನ್ ಸ್ವಾಮಿನಗಲಿಗೆ ಪೂರ ಕಾರ್ಯ ಮಲ್ಪುನ್ ಅಂಚ ಇತ್ತೆ ಶಿಬಿರಡು ಯಾನಿತ್ತನೆ ಯಾನೇ ಮಲ್ಪುನ್ ಪೂರ. ನೋಡಿದ್ರಲ್ವ, ಅವರು ಗುರುಸ್ವಾಮಿಗಳು. ನಮ್ಮ ಸಿಸ್ಟರ್ ಹಸ್ಬೆಂಡ್ 22 ವರ್ಷ ಆಯಿತು ಮಾಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಫುಲ್ಲು ವೆಜಿಟೇರಿಯನ್ ಅವರು, ನಾನ್ ವೆಜ್ ತಿನ್ನೋದೇ ಇಲ್ಲ. ಎಲ್ಲ ಪ್ಯಾಕ್ ಮಾಡಿ ಕೊಟ್ಟೆ. ಅವರು ಇನ್ನಷ್ಟೇ ಹೊರಟುಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಉಡುಪಿಯಲ್ಲಿ ಅವರ ಗಾಡಿ ಅಲ್ಲಿ ನಿಂತಿದೆ.
ಅದಕ್ಕೋಸ್ಕರ ಹೊರಡಿದ್ರು. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು.